ಇನ್ನು ದಾವಣಗೆರೆಯಲ್ಲಿ ದಿವಂಗತ ಶಾಮನೂರು ನಿಧನದ ನಂತರ ಕಾಂಗ್ರೆಸ್ಸಿಗೆ ಒಂದು ಅತಿ ದೊಡ್ಡ ಸವಾಲು. ಆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಆಗಬೇಕು. ಆ ಎಲೆಕ್ಷನ್ಗೆ ಯಾರಿದ್ದಾರೆ ಅಭ್ಯರ್ಥಿ? ದಾವಣಗೆರೆಯಲ್ಲಿ ಕಾಂಗ್ರೆಸ್ಸಿನ ಸಮರ್ಥ ಅಭ್ಯರ್ಥಿ ಯಾರು? ಬೈ ಎಲೆಕ್ಷನ್ ಘೋಷಣೆಯಾದರೆ ಯಾರನ್ನು ನಿಲ್ಲಿಸಬೇಕು? ಇನ್ನು ಅಲ್ಪಸಂಖ್ಯಾತ ಕೋಟಾದಲ್ಲಿ ಮುಸ್ಲಿಂ ಅಭ್ಯರ್ಥಿಯ ಹೆಸರು ಕೂಡ ಈಗ ಚರ್ಚೆಗೆ ಬಂದಿದೆ. ಹಾಗಾದರೆ ಶಾಮನೂರಿಗೆ ಸಮಾನ ಸಮರ್ಥ ಸಾಮರ್ಥ್ಯ ಇರುವ ಮುಸ್ಲಿಂ ಅಭ್ಯರ್ಥಿ ಯಾರು ದಾವಣಗೆರೆಯಲ್ಲಿ? ಹಾಗಾದರೆ ಶಾಮನೂರು, ದಿವಂಗತ ಶಾಮನೂರು ಬದಲಿಗೆ ಯಾವ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಯೋಜನೆ ಕಾಂಗ್ರೆಸ್ನ ಮುಂದಿದೆ? ಶಾಮನೂರು ಶಿವಶಂಕರಪ್ಪ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ನ ಕೂಗು ಕೇಳಿ ಬಂದಿದೆ. ಕಾಂಗ್ರೆಸ್ ಟಿಕೆಟ್ ಹಾಗಾದರೆ ಯಾರಿಗೆ? ಫ್ರೀಡಂ ಟಿವಿಯಲ್ಲಿ ಆ ಕೈ ಅಭ್ಯರ್ಥಿಯ ಬಗ್ಗೆ ರಿವೀಲ್ ಮಾಡಲಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ. ಇನ್ನು ಸಚಿವ ಜಮೀರ್ ಅಹ್ಮದ್ ಖಾನ್ ಮಹತ್ವದ ಹೇಳಿಕೆ. ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಂ ಮತದಾರರಿದ್ದು ಶಾಮನೂರು ಶಿವಶಂಕರಪ್ಪ 2023ರ ಚುನಾವಣೆಯಲ್ಲಿ ತಮ್ಮ ಕೊನೆಯ ಚುನಾವಣೆ ಎಂದು ಘೋಷಣೆ ಮಾಡಿದರು. ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ನೀಡಿ ಅವರನ್ನು ಗೆಲ್ಲಿಸಿಕೊಂಡು ಬರುವುದಾಗಿ ಅವರು ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದರು. ಯಾರು? ಶಾಮನೂರು ಶಿವಶಂಕರಪ್ಪ. ಸುಮಾರು 92,000ಕ್ಕೂ ಹೆಚ್ಚು ಮತದಾನ ಇರತಕ್ಕಂತಹ ಕ್ಷೇತ್ರ ಅದು. ಹಲವು ಮುಖಂಡರು ನನಗೆ ವಿಡಿಯೋ ಕ್ಲಿಪ್ ಸಮೇತ ತೋರಿಸಿದ್ದಾರೆ. ಅಂದರೆ ಇದು ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಅತ್ಯಂತ ಪ್ರಭಾವಿ ಸಚಿವರಾಗಿರುವಂತಹ ವಕ್ಫ್ ಮತ್ತು ವಸತಿ ಸಚಿವ BZ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರೆ, ಶಾಮನೂರು ಶಿವಶಂಕರಪ್ಪರವರು 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಣಕ್ಕಿಳಿದಂತಹ ಸಂದರ್ಭದಲ್ಲಿ ಇದು ನನ್ನ ಕಟ್ಟ ಕಡೆಯ ಚುನಾವಣೆ. ಜನಸೇವೆ ಮಾಡುವುದಕ್ಕೆ ಇರತಕ್ಕಂತಹ ಕಡೆಯ ಅವಕಾಶ ಇದು. ನನ್ನ ಆರೋಗ್ಯ ಕಾರಣ ಮತ್ತು ವಯಸ್ಸಿನ ಕಾರಣ ಮುಂದೊಮ್ಮೆ ನಾನು ನಿಂತುಕೊಳ್ಳುವ ಸ್ಥಿತಿ ಬಾರದೇ ಇದ್ದರೆ ಈ ಭಾಗದ ಅಲ್ಪಸಂಖ್ಯಾತ ಬಾಹುಳ್ಯ ಕ್ಷೇತ್ರ ಆಗಿರತಕ್ಕಂಥ ಈ ಕ್ಷೇತ್ರದಲ್ಲಿ ಮೈನಾರಿಟಿ ಅಥವಾ ಅಲ್ಪಸಂಖ್ಯಾತ ವಿಭಾಗದಲ್ಲಿ ಯಾರನ್ನಾದರೂ ಗೆಲ್ಲಿಸಿಕೊಂಡು ಬರುವ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡ್ಕೊಂಡಿದ್ರಂತೆ. ಅದರ ವಿಡಿಯೋ ದಾಖಲೆಗಳನ್ನು ತೋರಿಸ್ತಾರೆ BZ ಜಮೀರ್ ಅಹ್ಮದ್ ಖಾನ್. ಹಾಗಾದರೆ ತನ್ನ ಸಮುದಾಯದವರಿಗೆ ಅಭ್ಯರ್ಥಿ ಸ್ಥಾನ ಅಥವಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪರಿಗಣನೆ ಮಾಡಿಕೊಳ್ಳಲಿ ಅಂತ ಹೇಳಿ ಪ್ರಭಾವವನ್ನು ಬಳಸ್ತಾ ಇದ್ದಾರೆ, ಪ್ರಭಾವವನ್ನು ಬೀರ್ತಿದ್ದಾರೆ, ಇನ್ಫ್ಲೂಯೆನ್ಸನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಹಾಗಾದರೆ BZ ಜಮೀರ್ ಅಹ್ಮದ್ ಖಾನ್ ಹೇಳಿದಂತೆ ಯಾರು ಆಗಬಲ್ಲರು ಕ್ಯಾಂಡಿಡೇಟ್? ಆಸ್ಪರೆಂಟ್ಗಳ ಪೈಕಿ ದಾವಣಗೆರೆಯಲ್ಲಿ ಅನೇಕ ಹೆಸರುಗಳು ಕೇಳಿ ಬರ್ತಾವೆ. ನನಗೂ ಇಂಗಿತ, ನನಗೂ ಆಕಾಂಕ್ಷೆಗಳಿದ್ದಾವೆ, ನಾನು ನಿಂತ್ಕೋತೀನಿ ಅಂತ ಮುಂದಿನ ಸಾಲಿನಲ್ಲಿ ಬಂದು ನಿಂತುಕೊಳ್ಳುವ ಸಂಖ್ಯೆಯೂ ಕೂಡ ಅಧಿಕ ಇದೆ. ಹಾಗಾದರೆ ಶಾಮನೂರು ಶಿವಶಂಕರಪ್ಪರ ನಿಧನದಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ? ಅಲ್ಪಸಂಖ್ಯಾತ ವಿಭಾಗದಿಂದ ಯಾರಾಗ್ತಾರೆ ಅಭ್ಯರ್ಥಿ ಎನ್ನುವಂತಹದ್ದು ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ದಾವಣಗೆರೆ ಕ್ಷೇತ್ರ ಪ್ರಬಲ ಸಮುದಾಯಗಳು ಕೂಡ ಇರತಕ್ಕಂತಹ ಕ್ಷೇತ್ರ. ಅವರ ನಿಧನದಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕುರಿತು ಸಚಿವ ಜಮೀರ್ ಅಹ್ಮದ್ ಖಾನ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಈ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಂ ಮತದಾರರಿದ್ದು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಗೆ ಟಿಕೆಟ್ ನೀಡುವ ಕುರಿತು ಚರ್ಚೆ ನಡೆದಿದೆ. ಶಾಮನೂರು ಶಿವಶಂಕರಪ್ಪ ಅವರು ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ತಾವು 2023ರ ಚುನಾವಣೆಯನ್ನು ತಮ್ಮ ಕೊನೆಯ ಚುನಾವಣೆ ಎಂದು ಘೋಷಣೆ ಮಾಡಿದ್ರು. ಮುಂದಿನ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟ್ ನೀಡಿ ಅವರನ್ನು ಗೆಲ್ಲಿಸಿಕೊಂಡು ಬರುವುದಾಗಿ ಅವರು ಸ್ವತಃ ಹೇಳಿದರು. ಹಲವು ಮುಖಂಡರು ನನಗೆ ವಿಡಿಯೋ ಕ್ಲಿಪ್ ಸಮೇತ ತೋರಿಸಿದ್ದಾರೆ. ಪಕ್ಷದ ಮುಖಂಡರಾದ ಶಾಮನೂರು ಶಿವಶಂಕರಪ್ಪ ಅವರ ಈ ಭರವಸೆಯನ್ನು ಮುಂದಿಟ್ಟುಕೊಂಡು ಅನೇಕರು ನನ್ನನ್ನು ಭೇಟಿ ಮಾಡಿದ್ದಾರೆ. ಆದರೆ ಈ ಕುರಿತು ಅಂತಿಮ ನಿರ್ಧಾರವನ್ನು ಪಕ್ಷದ ಹಿರಿಯ ನಾಯಕರು ಕೈಗೊಳ್ಳಲಿದ್ದಾರೆ ಎಂದು ಜಮೀರ್ ಅಹ್ಮದ್ ಖಾನ್ ಹೇಳಿದರು. ಒಟ್ಟಾರೆ ಜಮೀರ್ ಅಹ್ಮದ್ ಖಾನ್ ತನ್ನದೇ ಸಮುದಾಯದ ಒಬ್ಬ ನಾಯಕನಿಗೆ ಮಣೆ ಹಾಕೋದಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ದಾವಣಗೆರೆ ಕಾಂಗ್ರೆಸ್ಸಿನ ಬೆಲ್ಟು ಅನ್ನುವುದಕ್ಕಿಂತಲೂ ಕೂಡ ಯಾರು ಆ ಸಂದರ್ಭದಲ್ಲಿ ಜನರ ಮನಸ್ಸನ್ನು ಗೆಲ್ತಾರೋ ಅವರ ಪರವಾಗಿ ಜನ ವಾಲ್ತಾರೆ. ಶಾಮನೂರು ಶಿವಶಂಕರಪ್ಪರು ಇದ್ದಂತಹ ದಿವಸಗಳಲ್ಲಿ ಎಲ್ಲರೂ ಕೂಡ ಅವರ ವಿವೇಚನೆಗೆ ಮತ್ತು ಅವರ ಆದೇಶಕ್ಕೆ ತಲೆಬಾಗುವವರೇ ಇದ್ದದ್ದು. ಅವರ ನಿಧನದ ನಂತರ ಅಲ್ಲಿ ಸ್ವಲ್ಪ ಬೇರೆ ತರಹದ ವಾತಾವರಣಗಳು ಸೃಷ್ಟಿಯಾಗಬಹುದು. ಅವರ ಸ್ಥಾನವನ್ನು ತುಂಬೋದಕ್ಕೆ ಈ ಅಭ್ಯರ್ಥಿಗೆ ಸಾಧ್ಯನಾ ಎನ್ನುವಂತಹ ಚರ್ಚೆಯೂ ಕೂಡ ಈಗ ಗರಿಗೆದರಿದೆ. ಒಟ್ಟಾರೆ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ನ ಕಾವು ಜೋರಾಗಿರುವಂತಹದ್ದು. ಶಿವಶಂಕರಪ್ಪರ ನಿಧನದ ನಂತರ ತೆರವಾದ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಘೋಷಣೆಯಾದರೆ ದಿನಾಂಕ
ಯಾರಾಗ್ತಾರೆ ಅಭ್ಯರ್ಥಿ ಎನ್ನುವಂತಹದ್ದು ಕೂಡ ಅಷ್ಟೇ ಬಿಸಿ ಬಿಸಿಯಾಗಿ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.